ಗೂಗಲ್ ಗೂಗಲ್ ಏನಂದರೆ ನಿಮಗೆ ಲೈಫ್ನಲ್ಲಿ ಏನು ಒಂದು ಪರ್ಟಿಕ್ಯುಲರ್ ಯಾವುದೋ ವಿಷಯ ಬಗ್ಗೆ ಮಾಹಿತಿ ಬೇಕು ತಿಳ್ಕೊಬೇಕಂದ್ರೆ ಮುಂಚೆ ಒಂದು ಕಾಲ ಇತ್ತು, ಯಾರಿಗೋ ಫ್ರೆಂಡ್ಸ್ ಕೇಳೋಣ ಅಥವಾ ಯಾರೋ ನಮ್ಮ ಟೀಚರ್ ಕೇಳೋಣ ಅಂತ ಈ ಥರ ಇತ್ತು. ಬಟ್ ನಿಮಗೆ ಇವಾಗ ಯಾವುದೋ ವಿಷಯ ಬಗ್ಗೆ ಏನೋ ತಿಳ್ಕೊಬೇಕಂದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡ್ತೀರಾ. ಈಗ ಅದು ಲೈಂಗಿಕ ಸಮಸ್ಯೆ ಇರ್ಬೋದು ಅಥವಾ ಬೇರೆ ವಿಷಯ ಇರ್ಬೋದು. ಸೊ ನಾನು ಇವಾಗ ಲೈಂಗಿಕ ಸಮಸ್ಯೆ ರಿಲೇಟೆಡ್ ಗೂಗಲ್ನಲ್ಲಿ ಟಾಪ್ ಸರ್ಚಸ್ ಏನಿದೆ, ಸೊ ಅದು ನಾನು ನೋಡಿದೆ. ಗೂಗಲ್ನಲ್ಲಿ ಸೆಕ್ಸ್ ರಿಲೇಟೆಡ್ ಯಾವ ವಿಷಯ ಮೇಲೆ ಜಾಸ್ತಿ ಸರ್ಚ್ ಮಾಡ್ತಾರೆ ಜನ ಅಂತ. ಅದರಲ್ಲಿ ಟಾಪ್ನಲ್ಲಿ ಏನಿದೆ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್. ಈ ಸರ್ಚ್ ತುಂಬ ಜಾಸ್ತಿ ಇದೆ. ಎರಡನೇದೇನೆಂದರೆ ಪೆನಿಸ್ ಸೈಜ್ ಎನ್ಲಾರ್ಜ್ಮೆಂಟ್. ಮೂರನೇದು ಪ್ರೀ ಮೆಚೂರ್ ಎಜಾಕ್ಯುಲೇಷನ್. ನಾಲ್ಕನೇದು ಮಸ್ಟಿಬ್ಯೂಷನ್ ಅಡಿಕ್ಷನ್. ಈ ಥರ ಒಂದು 10 ಸರ್ಚಸ್ ಇದೆ. ಸೊ ಫಸ್ಟ್ ಸರ್ಚ್ ಏನಿದೆ ಅಲ್ಲ, ಎರೆಕ್ಟೈಲ್ ಡಿಸ್ಫಂಕ್ಷನ್. ಯಾಕೆ ಈ ವಿಷಯ ಬಗ್ಗೆ ತುಂಬ ಜನ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಾರಣ ಏನಿದೆ ಅಂದರೆ, ಸ್ಟಡಿ ಏನು ಹೇಳ್ತಾ ಇದೆ ಅಂದರೆ, ಬರ್ತಾ ಬರ್ತಾ ಲಾಸ್ಟ್ 40 ವರ್ಷನೋ 50 ವರ್ಷನೋ ತುಂಬ ಜನರಿಗೆ ಇದು ಸಮಸ್ಯೆ ಕಾಡ್ತಾ ಇದೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮುರು ದೌರ್ಬಲ್ಯತೆ ಅಥವಾ ಉದ್ರೇಕನಲ್ಲಿ ತೊಂದರೆ. ಸೊ ಇದು ಏನಪ್ಪ, ನಾನು ಮುಂಚೆನೂ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ದೀರ್ಘವಾಗಿ ತುಂಬ ವೀಡಿಯೋನಲ್ಲಿ ಮಾತಾಡಿದ್ದೀನಿ. ಇವಾಗ ಬ್ರೀಫ್ನಲ್ಲಿ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಹೊಸ ಆ್ಯಡೆಡ್ ಆಗಿದ್ದಿರ್ತಾರೆ. ಮೋಸ್ಟ್ಲಿ ಅವ್ರು ಹಳೆ ವಿಡಿಯೋ ನೋಡಿದ್ದೀರಲ್ಲ. ಸೊ ನಿಮುರು ದೌರ್ಬಲ್ಯತೆ ಅಂದರೆ ಲಿಂಗನಲ್ಲಿ ಉದ್ರೇಕ ಬರ್ತಾ ಇಲ್ಲ. ಸೊ ಅದು ಡೆಫಿನೇಷನ್ ಏನಿದೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ, 1 ಅನೇಬಲ್ ಟು ಗೆಟ್ ಎರೆಕ್ಷನ್ ಅಂದರೆ ಉದ್ರೇಕ ಬರ್ತಾ ಇಲ್ಲ. ಅದರ್ ಈಸ್ ಅನೇಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್ ಅಥವಾ ಜಾಸ್ತಿ ಟೈಮ್ವರೆಗೆ ಉದ್ರೇಕ ಬಂದ್ರೂ ಅದು ಹೋಲ್ಡ್ ಮಾಡೋದು ಕೆಪಾಸಿಟಿ ಪೆನಿಸ್ನಲ್ಲಿ ಉಳಿದಿಲ್ಲ. ಅದಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಇದು ಯಾರಿಗಾಗ್ಬೋದು? ಇದು 18 ವರ್ಷ ಹುಡುಗನ ಹಿಡ್ಕೊಂಡು 75 ವರ್ಷ ತಾತ ಎಲ್ಲರಿಗೆ ಆಗಬಹುದು. ಇದಕ್ಕೆ ಏನು ಕಾರಣಗಳು? ಯಂಗ್ ಏಜ್ನಲ್ಲಿ ಕಾರಣಗಳು ಬೇರೆ ಇರುತ್ತೆ, ಓಲ್ಡ್ ಏಜ್ನಲ್ಲಿ ಕಾರಣ ಬೇರೆ ಇರುತ್ತೆ. ಯಂಗ್ ಏಜ್ನಲ್ಲಿ ಏನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನಾಗುತ್ತೆ ಅಲ್ಲ, ಅದಕ್ಕೆ ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ ಅಥವಾ ಜಸ್ಟ್ ಟೆಂಪರರಿ ಬಂದಿದ್ದಿರುತ್ತೆ. ಓಲ್ಡ್ ಏಜ್ನಲ್ಲಿ ಏನಿರುತ್ತೆ ನೋಡಿ, ಅದು ಕ್ರೋನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಲಾಂಗ್ ಟೈಮ್ ರೀಸನ್ದಿಂದ ಬಂದಿದಿರುತ್ತೆ. ಸೊ ಅಕ್ಯೂಟ್ನಲ್ಲಿ ಏನೇನು ಕಾಜಸ್ ಇರ್ಬೋದು ಯಂಗ್ ಏಜ್ನಲ್ಲಿ? ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಎ ಸೈಕೋಜೆನಿಕ್. ಸೈಕೋಜೆನಿಕ್ ಅಂದರೆ ಮಾನಸಿಕ ಒತ್ತಡ ಅಥವಾ ಮಾನಸಿಕ ಯಾವುದೋ ರೀತಿ ಒಂದು ಮೈಂಡ್ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಓವರ್ ಥಿಂಕ್ ಮಾಡಿಬಿಟ್ಟು ಅದೇ ಯೋಚನೆ ಮಾಡಿ ಮಾಡಿ ಆ ಒಂದು ರೀಸನ್ಗೇನೆ ನಿಮಗೆ ಏನಾಗುತ್ತೆ ನಿಮುರು ದೌರ್ಬಲ್ಯತೆ ಬಂದಿರ್ಬೋದು. ಅದು ಹೇಗಂದರೆ, ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ನಿಮಗೆ ಏನಾದರೂ ಜ್ವರ ಬಂದಿತ್ತು ಅಂತ ತಿಳ್ಕೊಳ್ಳಿ, ಅಥವಾ ಎಲ್ಲೋ ಸ್ವಲ್ಪ ಲಾಂಗ್ ಟ್ರಾವೆಲಿಂಗ್ ಮಾಡಿ ಬಂದ್ರ, ಬೈಕ್ ಮೇಲೆ ತುಂಬ ಟ್ರಾವೆಲಿಂಗ್ ಆಗಿದ್ರ, ಅಥವಾ ಸಮ್ ಟೈಮ್ ಏನಾಗುತ್ತೆ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಯಿತು, ಫುಡ್ ಪಾಯ್ಸನಿಂಗ್ ಆಯಿತು, 1-2-3 ಸತಿ ಕಂಟಿನ್ಯೂಸ್ ಏನಾಗಿದೆ 2-3 ದಿನ ನಿಮಗೆ ಲೂಸ್ ಮೋಷನ್ ಏನಾದರೂ ಆಗಿದೆ, ಅಥವಾ ತುಂಬ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಎಲ್ಲಾದರೂ ಹೋದ್ರ, ಫಾರ್ ಎಕ್ಸಾಂಪಲ್ ನೀವು ಹನಿಮೂನ್ಗೆ ಏನಾದರೂ ಶಿಮ್ಲಾ ಹೋಗಿದ್ರಾ, ಮನಾಲಿ ಹೋದ್ರ, ಇವೆಲ್ಲ ಕಂಡೀಷನಲ್ಲಿ ಏನಾಗುತ್ತೆ, ಜ್ವರ ಬಂದು ಹೋದಾದ್ಮೇಲೂ ಬಾಡಿನಲ್ಲಿ ವೀಕ್ನೆಸ್ದಿಂದ ಸ್ವಲ್ಪ ಉದ್ರೇಕ ಕಡಿಮೆ ಇರುತ್ತೆ. ವಾಮಿಟಿಂಗ್ ಲೂಸ್ ಮೋಷನ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಹೋದಾದ್ಮೇಲೂ ಬಾಡಿನಲ್ಲಿ ವೀಕ್ನೆಸ್ದಿಂದನೂ ಸ್ವಲ್ಪ ಉದ್ರೇಕ ಕಡಿಮೆ ಆಗುತ್ತೆ. ಸ್ವಲ್ಪ ಹೈಯರ್ ಆಲ್ಟಿಟ್ಯೂಡ್ ಅಂದರೆ ತುಂಬ ಹೈಯರ್ ಇದರ ಮೇಲೆ ಸೀದಿಂದ ಹೈ ಲೆವೆಲ್ ಮೇಲೆ ಹೋದ್ಮೇಲೆ ಕೂಡ ಬಾಡಿಗೆ ಅಕ್ಲಮಟೈಸೇಷನ್ ಅಥವಾ ಅಡ್ಜಸ್ಟ್ಮೆಂಟ್ಗೆ ಟೈಮ್ ಬೇಕಾಗುತ್ತೆ. ಆ ಒಂದು ರೀಸನ್ನು ನಾವು ಆವಾಗ ಫಾರ್ ಎಕ್ಸಾಂಪಲ್ ನೀವು ಸೆಕ್ಸ್ ಏನಾದರೂ ಟ್ರೈ ಮಾಡೋಕ್ಕೆ ಹೋಗಿದ್ದಾಗ ಆವಾಗ ಉದ್ರೇಕ ಬರಲ್ಲ. ಸೊ ಫಸ್ಟ್ ಟೈಮ್ ಇದು ಏನಂದರೆ ಒಂದು ಜಸ್ಟ್ ಬಾಡಿ ವೀಕ್ನೆಸ್ದಿಂದ ಆಗಿದಿರುತ್ತೆ. ಅದಕ್ಕೆ ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಮರಿಬೇಕು. ಫಸ್ಟ್ ಟೈಮ್ ಏನಾದರೂ ನಿಮುರು ದೌರ್ಬಲ್ಯತೆ ಆಯಿತು ಅಥವಾ ಒಂದು ಸತಿ ನೀವು ಪಾರ್ಟ್ನರ್ ಹತ್ರ ಹೋದ್ರೆ ಉದ್ರೇಕ ಬಂದಿಲ್ಲ ಅಂದರೆ ಅದಕ್ಕೆ ಯಾವುದೋ ರೀತಿ ಶೇಮ್ ಫೀಲ್ ಆಗಬಾರ್ದು, ಅಥವಾ ಇದ್ರ ಬಗ್ಗೆ ಓವರ್ ಯೋಚನೆ ಮಾಡಬಾರ್ದು, ಅಥವಾ ಯಾಕೆ ಈ ಥರ ಆಯಿತು, ನನ್ನ ಹತ್ರ ಗಂಡಸ್ತನ ಇದೇ ಇಲ್ಲ ಅಂತ ಡೌಟ್ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ, ಇದು ಜಸ್ಟ್ ತಾತ್ಕಾಲಿಕವಾಗಿ ಆಗಿರುವ ಸಮಸ್ಯೆ, ಇಟ್ ಇಸ್ ಜಸ್ಟ್ ಎ ಸಿಂಪ್ಟಮ್ ಅಷ್ಟೇ.
ನೆಕ್ಸ್ಟ್ ಟೈಮ್ ನೀವು ಪಾರ್ಟ್ನರ್ ಹತ್ರ ಹೋಗಿದಾಗ ಸೆಕ್ಸ್ ಮಾಡುವಾಗ ಹಳೆ ನೆನಪನ್ನ ನೆನಪು ಮಾಡಬಾರ್ದು, ಹಳೆ ಘಟನೆನ ಮೆಮೊರಿನಲ್ಲಿ ಇಟ್ಕೋಬಾರ್ದು. ಇಲ್ಲಾಂದರೆ ಸೆಕೆಂಡ್ ಟೈಮ್ ತಾವು ಪಾರ್ಟ್ನರ್ ಹತ್ರ ಹೋಗಿದಾಗ ಆ ಪರ್ಟಿಕ್ಯುಲರ್ ಮೂಮೆಂಟ್ನ, ಆ ಪರ್ಟಿಕ್ಯುಲರ್ ಬ್ಯೂಟಿಫುಲ್ ಟೈಮ್ನ ಎಂಜಾಯ್ ಮಾಡಿಬಿಡೋದು ಬಿಟ್ಟು ಅದು ಕಿಸ್ ಮಾಡೋದಿರ್ಬೋದು, ಅದು ಹಾಗ್ ಮಾಡೋದಿರ್ಬೋದು, ಪಾರ್ಟ್ನರ್ನ ಟಚ್ ಮಾಡೋದಿರ್ಬೋದು, ಇವೆಲ್ಲ ಬಿಟ್ಬಿಟ್ಟು ನೀವು ಯಾವಾಗ ಫೋರ್ ಪ್ಲೇನಲ್ಲಿ ಪಾಲ್ಗೊಳ್ತೀರಾ ಅಥವಾ ಫೋರ್ ಪ್ಲೇನಲ್ಲಿ ಯಾವಾಗ ಪಾರ್ಟಿಸಿಪೇಟ್ ಮಾಡ್ತೀರಾ ಆ ಟೈಮ್ನಲ್ಲಿ ನಿಮ್ಮ ಫೋಕಸ್ಸು ಆ ಫೋರ್ ಪ್ಲೇನಲ್ಲಿ ಇರಲ್ಲ. ಆಲ್ ಮೈಂಡ್ ಪೆನಿಸ್ನಲ್ಲಿನೇ ಇರುತ್ತೆ. ಏನಂದರೆ ಉದ್ರೇಕ ಬರ್ತಾ ಇದೆ ಇಲ್ಲ, ಉದ್ರೇಕ ಬರ್ತಾ ಇದೆ ಇಲ್ಲ, ಉದ್ರೇಕ ಬರ್ತಾ ಇದೆಯಲ್ಲ ಅಂತ. ಇದರಿಂದ ಏನಾಗುತ್ತೆ, ಬಾಡಿನಲ್ಲಿ ಇದು ಒಂದು ಸೆಕ್ಸ್ ಅಂದರೆ ಒಂದು ಲೈಂಗಿಕ ಕ್ರಿಯೆ ಇದ್ರೂ ಎಷ್ಟೋ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ನೀವು ತಮ್ಮ ಪಾರ್ಟ್ನರ್ನ ಕಿಸ್ ಮಾಡಿದ್ರ ಅಥವಾ ಟಚ್ ಮಾಡಿದ್ರ ಆ ಲೈಂಗಿಕ ಆ ಇಮೋಷನ್ ಆ ಫೀಲಿಂಗ್ ಬ್ರೈನ್ನಲ್ಲಿ ಉತ್ಪತ್ತಿ ಆದಮೇಲೆ ಬ್ರೈನ್ದಿಂದ ಎಷ್ಟೋ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಈ ಕೆಮಿಕಲ್ಸು ಕೆಳಗಡೆ ಸ್ಪೈನಲ್ ಕಾರ್ಡ್ದಿಂದ ಸ್ಯಾಕ್ರಲ್ ಪ್ಲೆಕ್ಸಸ್ಗೆ ಮೆಸೇಜ್ ಕಳಿಸುತ್ತೆ. ಏನು ಮೆಸೇಜ್ ಕಳಿಸುತ್ತೆ ಅಂದರೆ ಗೆಟ್ ರೆಡಿ. ಎದಕ್ಕೆ ಗೆಟ್ ರೆಡಿ ಅಂದರೆ ಉದ್ರೇಕ ಬರೋಕ್ಕೆ ರೆಡಿ ಆಗಪ್ಪ ಅಂತ. ಆವಾಗ ಸ್ಯಾಕ್ರಲ್ ಪ್ಲೆಕ್ಸಸ್ ಏನು ಮಾಡುತ್ತೆ, ಅಲ್ಲಿಂದ ದೂತನ ಅಥವಾ ಅವ್ರ ಮೆಸೆಂಜರ್ಸ್ನ ಪೆನಿಸ್ ಕಡೆ ಕಳಿಸ್ಕೊಡುತ್ತೆ. ಇವಾಗ ಪರ್ಟಿಕ್ಯುಲರ್ ಯಾವುದೋ ಒಂದು CM ಇರ್ಬೋದು ಅಥವಾ ಯಾವುದೋ ಒಂದು ಮಿನಿಸ್ಟರ್ ಇರ್ಬೋದು, ಯಾವುದೋ ಒಂದು VVIP ಇರ್ಬೋದು, ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾಗೆ ಫಂಕ್ಷನ್ಗೆ ಇನಾಗ್ರೇಷನ್ಗೆ ಏನಾದರೂ ಬರ್ತಾ ಇದ್ದರೆ ಅವ್ರು ಬಂದೋಬಸ್ತ್ ಮಾಡೋದು ಒಂದು ಟೀಮ್ ಇರುತ್ತೆ. ಸೊ CM ಅಥವಾ VIP ಯಾರಾದ್ರೂ ಬರೋಕ್ಕಿಂತ 1-2 ಅವರ್ ಮುಂಚೆನೋ 3 ಅವರ್ ಮುಂಚೆನೋ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಕರೆಕ್ಟಾಗಿದೆ, ಸೇಫ್ಟಿ ಇದೆನೋ, ಯಾವುದೋ ರೀತಿ VIP ಬಂದ ಮೇಲೆ ಅವ್ರಿಗೆ ತೊಂದರೆ ಆಗಬಾರ್ದು, ಅವರಿಗೂ ತೊಂದರೆ ಆಗಬಾರ್ದು, ಬೇರೆ ಜನರಿಗೂ ತೊಂದರೆ ಆಗಬಾರ್ದು, ಅದನ್ನು ವ್ಯವಸ್ಥೆ ಮಾಡ್ತಾರೆ. ಸೊ ಸ್ಯಾಕ್ರಲ್ ಪ್ಲೆಕ್ಸಸ್ಸು ಏನು ಮಾಡುತ್ತೆ, ಅಲ್ಲಿ ಹೋಗ್ಬಿಟ್ಟು ಆರ್ಡರ್ ಕೊಡುತ್ತೆ, ನೋಡಪ್ಪ ಬರ್ತಿದ್ದಾರೆ, ನೀನು ರೆಡಿಯಾಗಿರು ಅಂತ. ಆವಾಗ ಪೆನಿಸ್ನಲ್ಲಿ ಅರ್ಜಿನಿನ್ ಅಂತ ಕೆಮಿಕಲು, ಇದು ಒಂದು ಅಮೈನೋ ಆ್ಯಸಿಡ್ಸು, ಎನ್ಸೈಮು ಏನು ಮಾಡುತ್ತೆ, ಪೆನಿಸ್ನಲ್ಲಿರೋ ಆರ್ಟ್ರಿಗಳಿಗೆ ಅದು ಕಾರ್ಪಸ್ ಕ್ಯಾವೆನೋಸನಲ್ಲಿ ಸರ್ಟನ್ ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ಸ್ ಕೆಲಸ ಏನಂದರೆ ವ್ಯಾಸೋಡೈಲೇಷನ್, ಅಂದರೆ ನಿಮ್ಮದು ಏನು ಧಮನಿಗಳಿರುತ್ತೆ ನೋಡಿ ಅದು ಡೈಲೇಟ್ ಮಾಡುತ್ತೆ, ವೆಸಲ್ಸ್ನ ಡೈಲೇಟ್ ಮಾಡುತ್ತೆ. ಆವಾಗ ಅಲ್ಲಿ ರಕ್ತ ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ. ರಕ್ತ ಅದು ರಾಡ್ ತುಂಬಿದಾದ್ಮೇಲೆ ಸರೌಂಡಿಂಗ್ ಟಿಶ್ಯೂಸ್ನಲ್ಲಿ ಸ್ಲೋಲಿ ಅದು ರಕ್ತ ಅಬ್ಸಾರ್ಬ್ ಆಗುತ್ತೆ. ಆವಾಗ ಹಾರ್ಡ್ನೆಸ್ ಬರುತ್ತೆ ಅಥವಾ ಲಿಂಗನಲ್ಲಿ ಸ್ಟ್ರೆಂತ್ ಬರುತ್ತೆ. ಬಟ್ ಇದು ಎಲ್ಲ ಆಗಬೇಕಂದ್ರೆ ನಿಮ್ಮ ಮೈಂಡ್ ಅದರಲ್ಲಿ 100% ಫೋಕಸ್ಡ್ ಇರಬೇಕು. ಇವಾಗ ಏನಾಗ್ತಾ ಇದೆ 50-50. ಏನಂದರೆ ನೀವು ಕಿಸ್ ಮಾಡ್ತಾ ಇದ್ದೀರಾ ಪಾರ್ಟ್ನರ್ಗೆ, ಬಟ್ ವೆರಿ ಸೇಮ್ ಟೈಮ್ ಒಂದು ಆಂಗ್ಸೈಟಿ ಡೆವಲಪ್ ಆಗ್ತಾ ಇದೆ, ಒಂದು ಪಾಲ್ಪಿಟೇಷನ್ ಡೆವಲಪ್ ಆಗ್ತಾ ಇದೆ, ಏನೋ ಒಂದು ಭಯ ಆಗುತ್ತೋ ಇಲ್ಲ ಅಂತ. ಈ ಭಯದಿಂದನೇ ಉದ್ರೇಕ ಬಂದ್ರೂ ಅಷ್ಟು ಹಾರ್ಡಾಗಿ ಇಲ್ಲ ಅನಿಸುತ್ತೆ, ಹಾರ್ಡಾಗಿದೆ ಅಂತ, ಬಟ್ ಯೋನಿ ಒಳಗಡೆ ಹಾಕಬೇಕಂತ ಮುಂಚೆನೇ ಡೌನ್ ಆಗಿಬಿಡುತ್ತೆ, ಮೆತ್ತೋಗಾಗ್ಬಿಡುತ್ತೆ. ಆವಾಗ ಫಸ್ಟ್ ಆಲ್ರೆಡಿ 1 ಟೈಮ್ ಆಗಿತ್ತು, ಇವಾಗ ಇದು ಸೆಕೆಂಡ್ ಟೈಮ್ ಈ ಥರ ಘಟನೆ ಆಯಿತು. ಸೊ ಮುಂಚೆ ಯಾವುದೋ ಒಂದು ಮೆಡಿಕಲ್ ಕಂಡೀಷನ್ದಿಂದ ಆಗಿತ್ತು, ಇವಾಗ ಸ್ಲೋಲಿ ಅವನು ಮೆಡಿಕಲ್ ಕಂಡೀಷನ್ದಿಂದ ಸೈಕಲಾಜಿಕಲ್ ಕಂಡೀಷನ್ವರೆಗೆ ಹೋಗ್ತಾ ಇದ್ದಾನೆ. ಈಗ 2ನೇ ಸತಿ 3ನೇ ಸತಿ 4ನೇ ಸತಿ ಅವನು ಯಾವಾಗೋ ಸೆಕ್ಸ್ನಲ್ಲಿ ಹೋಗ್ಬೇಕಂದ್ರೆ ಫಸ್ಟ್ ಮೈಂಡ್ನಲ್ಲಿ ಬರೋದು, ಇವತ್ತು ಪಾರ್ಟ್ನರ್ಗೆ 2 ಗಂಟೆಗೆ ನಾನು ಕರೆದಿದ್ದೀನಿ ರೂಮ್ಗೆ, ಬಟ್ ಉದ್ರೇಕ ಬಂದಿಲ್ಲ ಅಂದರೆ ಏನು ಮಾಡಲಿ, ಭಯ ಸ್ಟಾರ್ಟ್ ಆಗುತ್ತೆ. 2 ಗಂಟೆಗೆ ಬರಬೇಕು ಅವರು ಅಂದರೆ 1 ಗಂಟೆದಿಂದಾನೇ ಇವನು ವಿಂಡೋದಿಂದ ಹಾಲ್ದಿಂದ ವಿಂಡೋ, ಟೀ ಕುಡಿಯೋದು, ಸ್ಮೋಕ್ ಮಾಡೋದು. ಯಾಕಂದರೆ ಸಮ್ಹೌ ಆ ಆಂಗ್ಸೈಟಿ ಮೈಂಡ್ನಲ್ಲಿ ಡೆವಲಪ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ತಾವು ಎಕ್ಸಾಮ್ ಸೆಂಟರ್ನಲ್ಲಿ ಹೋಗಿದ್ದೀರಾ, 9 ಗಂಟೆಗೆ ಪೇಪರ್ ಇದೆ, 8ವರೆಗೆ ತಾವು ಹಾಲ್ನಲ್ಲಿ ಹೋಗಿ ಕೂತಿದ್ದೀರಾ. ಅದ್ರ ಮುಂಚೆ ಎಲ್ಲ ನೀವು ಫಿಲ್ ಮಾಡ್ಕೋಬೇಕಲ್ಲ, ನಿಮ್ಮ ನೇಮು, ನಿಮ್ಮ ರೋಲ್ ನಂಬರು, ಯಾವ ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಕೋಡ್ ನಂಬರ್ ಏನೋ ಫಿಲ್ ಆದಮೇಲೆ ಒಂದು 10 ನಿಮಿಷ 15 ನಿಮಿಷ ಪೇಪರ್ ಬರೋಕ್ಕಿಂತ ಮುಂಚೆ ನೀವು ಎಷ್ಟೋ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಅಂತಿದ್ರು
ಏನೇನೋ ಟಾಪಿಕ್ಗಳೇನು ಬರುತ್ತೆ, 15ನೇ ಚಾಪ್ಟರ್ ಓದಿದ್ನೋ ಇಲ್ಲೋ, 16ನೇ ಓದಿದ್ನಲ್ಲೋ, ಅದು ಏನೋ ಇದು ಏನೋ, ಸುಮ್ಮನೆ ಅನ್ನೆಸೆಸರಿ ಭಯ 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 ಭಯ. ಒಂದ್ಸತಿ ಪೇಪರ್ ನಿಮ್ಮ ಎದುರುಗಡೆ ಬಂತ ಅಂತ ತಿಳ್ಕೊಳ್ಳಿ, ಸ್ವಲ್ಪ ಒಂದು 5 ಕ್ವಶನ್ನು 6 ಕ್ವಶನ್ ಸ್ಟಾರ್ಟಿಂಗ್ ಚೆನ್ನಾಗಿದೆ ಅಪ್ಪ, ಮೇನ್ 15 ಮಾರ್ಕ್ಸಿನ ಕ್ವಶನ್ ಇದೆ, ಓ ಇದು ಬರಿಬೋದು, ಓ ಇದು ಬರಿಬೋದು, ಓ ಇದು ಬರಿಬೋದು ಅಂದರೆ ಆವಾಗ ಸ್ಲೋಲಿ ಅದು ಆಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಒಂದು ಸ್ಟಾರ್ಟಿಂಗ್ದೇ ಒಂದು 2 ಕ್ವಶನ್ ಔಟ್ ಆಫ್ ಸಿಲೆಬಸ್ ಬಂತಂತ ತಿಳ್ಕೊಳ್ಳಿ, ಆವಾಗ ಆಂಗ್ಸೈಟಿ ಜಾಸ್ತಿ ಬರುತ್ತೆ. ಫಸ್ಟ್ ಒಂದು 5 ನಿಮಿಷನೋ 10 ನಿಮಿಷ ನಿಮಗೆ ಏನು ಬರೀಬೇಕಂತಲೇ ಪೇಪರ್ನಲ್ಲಿ ಗೊತ್ತಾಗಲ್ಲ. ಅದೇ ರೀತಿ ಯಾವಾಗ ನಿಮ್ಮ ಪಾರ್ಟ್ನರ್ ಬರ್ತಾರೆ ರೂಮ್ಗೆ, ನೀವು 4 ಪ್ಲೇನಲ್ಲಿ ಎಂಟ್ರಿ ಮಾಡಬೇಕಂತಿದ್ದೀರಾ, 2ನೇದು 4 ಪ್ಲೇನಲ್ಲಿ ಎಂಟ್ರಿನೂ ಮಾಡಿದ್ದೀರಾ, ಬಟ್ ಭಯ ಏನು ಉದ್ರೇಕ ಬರುತ್ತೆ ಇಲ್ಲ ಅಂತ. ಇದಕ್ಕೇ ಹೇಳೋದು ಸೈಕಾಲಜಿಕಲ್ ಅಥವಾ ಮಾನಸಿಕ ಅಂತ. ಹೌದು ಸರ್, ತಾವೆಲ್ಲ ಹೇಳೋದು ನಿಜ, ಆಗ್ತಾ ಇದೆ, ಮಾಡ್ತಾ ಇದ್ದೀವಿ, ಏನು ಮಾಡಬೇಕು ಹೇಳ್ತಾರೆ? ಪ್ರಾಕ್ಟೀಸ್ 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 ಅಂತ. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ. ಇದಕ್ಕೆ ಏನು ಮಾಡಬೇಕಂದ್ರೆ ಎಷ್ಟು ಬೇಗ ಐತೆ ಅಷ್ಟು ಬೇಗ ಮರೆತು ಹೋಗ್ಬೇಕು. 1. 2ನೇದು ಬಾಡಿನಲ್ಲಿ ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಇರುತ್ತೆ. ಕಾನ್ಸಿಯಸ್ ಮೈಂಡ್ನಲ್ಲಿ ನಾ ಇವಾಗ ಮಾತಾಡ್ತಾ ಇದ್ದೀನಿ, ತಾವು ವಿಡಿಯೋ ನೋಡ್ತಾ ಇದ್ದೀರಾ, ತಾವು ಕೇಳ್ತಾ ಇದ್ದೀರಾ, ಕಮೆಂಟ್ ಬಾಕ್ಸ್ನಲ್ಲಿ ಯಾರೋ ಕಮೆಂಟ್ ಮಾಡ್ತಾ ಇದ್ದೀರಾ, ಇದು ಎಲ್ಲ ನಮ್ಮ ಕಾನ್ಸಿಯಸ್ ಮೈಂಡ್ ಮಾಡ್ತಾ ಇದೆ. ಸಬ್ ಕಾನ್ಸಿಯಸ್ ಮೈಂಡ್ ಏನಂದರೆ, ನಾನು ಯಾವಾಗ ಜಸ್ಟ್ ಮಲಗ್ತಾ ಇದ್ದೀನಿ ಅಥವಾ ಬೆಳಗ್ಗೆ ಇಮಿಡಿಯೇಟ್ಲಿ ಎದ್ದೇಳಿದ್ದೀನಿ, ಆವಾಗ ನನ್ನ ಶಿಫ್ಟ್ ಏನಾಗ್ತಾ ಇದೆ, ಕಾನ್ಸಿಯಸ್ದಿಂದ ಸಬ್ ಕಾನ್ಸಿಯಸ್ಗೆ ಹೋಗ್ತಾ ಇದೆ, ಅಥವಾ ಬೆಳಗ್ಗೆ ಎದ್ದ ಮೇಲೆ ಸಬ್ ಕಾನ್ಸಿಯಸ್ದಿಂದ ಕಾನ್ಸಿಯಸ್ಗೆ ಹೋಗ್ತಾ ಇದೆ. ಆ ಟೈಮ್ನಲ್ಲಿ ನೀವು ಮೈಂಡಿಗೆ ಟ್ರೈನ್ ಮಾಡಬೇಕು. ಏನಂದರೆ, ನಾನು ಹೆಲ್ದಿ ಇದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನನ್ನ ಸೆಕ್ಸ್ ಲೈಫ್ ತುಂಬ ಚೆನ್ನಾಗಿದೆ, ನಾನು ನನ್ನ ಪಾರ್ಟ್ನರ್ನ 100% ತೃಪ್ತಿ ಕೊಡ್ತೀನಿ. ಈ ಸೆಂಟೆನ್ಸ್ ರಾತ್ರಿ ಜಸ್ಟ್ ಮಲಗೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಮೈಂಡ್ಗೆ ಈ ಮೆಸೇಜ್ ಕೊಡಬೇಕು. ಸ್ಲೋಲಿ ಏನಾಗುತ್ತೆ, ಈ ವಿಷಯನ ಸ್ಲೋಲಿ ತಾವು ಮರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ರೆಗ್ಯುಲರ್ ಆಗಿ ಪಾರ್ಟ್ನರ್ನ ಮೀಟ್ ಆಗ್ತಾ ಹೋಗಬೇಕು. ಮತ್ತು ಪ್ಲ್ಯಾನ್ ಮಾಡಿಬಿಟ್ಟು ಸೆಕ್ಸ್ ಮಾಡಬಾರ್ದು. 2 ಗಂಟೆಗೆ ಬಂದರೆ 2 ಗಂಟೆಗೆ ಮಾಡಬೇಕನ್ನೆಲ್ಲ. ಮಾತಾಡಿ ರಿಲ್ಯಾಕ್ಸ್ ಆಗಿ ಸ್ವಲ್ಪ ನೀರು ಕುಡೀರಿ, ಫ್ರೂಟ್ ಜ್ಯೂಸ್ ಕುಡೀರಿ, ಸ್ವಲ್ಪ ಹೆಲ್ದಿ ಬ್ಯಾಲೆನ್ಸ್ ಡಯಟ್ ತೊಗೊಂಡು ಹೋಗಿ, ಲಿಂಬೆಹಣ್ಣು ಜ್ಯೂಸ್ ತೊಗೊಳ್ಳಿ, ಬಾಯಿದಿಂದ ಕೆಟ್ಟ ಸ್ಮೆಲ್ ಬರಬಾರ್ದು ಅಂತ ಏನಾದರೂ ಸ್ವಲ್ಪ ಬೀಡನೋ ಎಲೆನೋ ಏನಾದರೂ ತಿನ್ನಿ. ಸ್ಲೋಲಿ ಪಾರ್ಟ್ನರ್ ಹತ್ರ ಅಪ್ರೋಚ್ ಮಾಡಿ. ಆವಾಗ ಏನಾಗುತ್ತೆ, ಈ ಪ್ಯಾನಿಕ್ನೆಸ್ ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ಎ ಸೈಕಾಲಜಿಕಲ್ ಅಥವಾ ಸೈಕಾಲಜಿಕಲ್ಗೆ ಎಂಗೇಜ್ನಲ್ಲಿ ಏನು ಮಾಡಬಹುದು. 2ನೇದು ಕಂಡೀಷನ್ ಏನಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಪುರುಷರ ಬಾಡಿನಲ್ಲಿ ಪುರುಷರ ಹಾರ್ಮೋನ್ ಅಥವಾ ಮೇಲ್ ಸೆಕ್ಸ್ ಹಾರ್ಮೋನ್ ಅಂದರೆ ಟೆಸ್ಟೋಸ್ಟಿರಾನ್. ಬರ್ತಾ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಲೇಟ್ ನೈಟ್ ಪಾರ್ಟೀಸ್ ಇರ್ಬೋದು, ಅಥವಾ ನೈಟ್ ಡ್ಯೂಟೀಸ್ ಇರ್ಬೋದು, ಅಥವಾ ಸ್ಟ್ರೆಸ್ ಇರ್ಬೋದು, ಅಥವಾ ಕೆಮಿಕಲ್ ಓವರ್ ಎಕ್ಸ್ಪೋಜರ್ ಇರ್ಬೋದು, ಇವೆಲ್ಲ ರೀಸನ್ದಿಂದ ಟೆಸ್ಟೋಸ್ಟಿರಾನ್ ಡ್ರಾಪ್ ಆಗ್ತಾ ಇದೆ. ಇಟ್ ಈಸ್ ಅಕ್ರಾಸ್ ದ ವರ್ಲ್ಡ್, ನಾಟ್ ಓನ್ಲಿ ಇನ್ ಇಂಡಿಯಾ. ಆವಾಗ ಹಾರ್ಮೋನ್ಸ್ ಏನಾದರೂ ಕಡಿಮೆ ಆಗ್ತಾ ಇದ್ದರೆ, ಹಾರ್ಮೋನ್ಸ್ ಜಾಸ್ತಿ ಆಗೋಕ್ಕೆ ಸ್ವಲ್ಪ ಚಿಕಿತ್ಸೆ ಮಾಡಬೇಕು. ಹಾರ್ಮೋನ್ಸ್ ಕಡಿಮೆ ಆದ್ರೇ ಏನಾಗುತ್ತೆ, ಉದ್ರೇಕ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಥವಾ ವೀಕ್ ಆಗುತ್ತೆ. 3ನೇದು ವೇನಸ್ ಪ್ರಾಬ್ಲಮ್ ಅಂದರೆ ರಕ್ತ ಸಂಚಾಲನೆ ಮಾಡುವ ಏನು ಧಮನಿಗಳಿರುತ್ತಲ್ಲ, ಅದರಲ್ಲಿ ಏನಾದರೂ ಪ್ಲೇಕ್ಸು ಅಥವಾ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಕೂತ್ಕೊಳ್ತಾ ಇದೆ, ಅಥವಾ ತುಂಬ ಸ್ಮೋಕರ್ ಮಾಡಿದ್ದೀರಾ ಅಥವಾ ಚೈನ್ ಸ್ಮೋಕರ್ ಇದ್ದೀರಾ, ಆ ಸ್ಮೋಕಿಂಗ್ದಿಂದಾನೇ ಅಲ್ಲಿಂದ ಲೋಕಲ್ ನರಗಳೇನಿರುತ್ತಲ್ಲ, ಪ್ರತಿಯೊಂದು ಬಾಡಿ ಧಮನಿ ಹಾರ್ಡ್ ಆಗಿದ್ದಿರುತ್ತೆ. ಆ ಹಾರ್ಡ್ನೆಸ್ದಿಂದಾನೇ ನಿಮಗೆ ಕರೆಕ್ಟಾಗಿ ಬ್ಲಡ್ ಫ್ಲೋ ಅಲ್ಲಿ ಹೋಗ್ತಾ ಇಲ್ಲ ಅಂತ ಅದು ನೋಡ್ಕೋಬೇಕು. ಬೈ ಚಾನ್ಸ್ ಪರ್ಟಿಕ್ಯುಲರ್ ವೇನಸ್ ಸಮಸ್ಯೆದಿಂದಾನೇ ಆಗ್ತಾ ಇದೆ, ಅದಕ್ಕೆ ವೇನಸ್ನಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಸ್ವಲ್ಪ ರೆಗ್ಯುಲರಾಗಿ ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ, ಪರ್ಟಿಕ್ಯುಲರ್ ಮೆಡಿಸಿನ್ ತೊಗೊಂಡ್ಬಿಟ್ಟು ಆ ಬ್ಲಾಕ್ನ ಓಪನ್ ಮಾಡಬೇಕು. ಸ್ಮೋಕರ್ ಏನಾದರೆ ಇದೆ ಸ್ಮೋಕ್ನ ಕ್ವಿಟ್ ಮಾಡಬೇಕು. ಬರ್ತಾ 2-3 ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ನರ್ವ್ ಡ್ಯಾಮೇಜ್ ಏನಾದರೂ ಇದ್ದರೆ, ಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ನಲ್ಲಿ, ಓಲ್ಡ್ ಏಜ್ ಪೇಷಂಟ್ನಲ್ಲಿ, ಡಯಾಬಿಟಿಕ್ ನ್ಯೂರೋಪೆಥಿ ಅಂತ ಕಂಡೀಷನ್ ಇರುತ್ತೆ. ಈ ಕಂಡೀಷನ್ನಲ್ಲಿ ನರ್ವ್ ವೀಕ್ ಆಗಿದಿರುತ್ತೆ ಅಥವಾ ನರ್ವ್ ತುದಿ ಏನಾಗುತ್ತೆ ಅದರಲ್ಲಿ ಊತ ಬಂದಿದಿರುತ್ತೆ. ಇದರಿಂದ ಸ್ವಲ್ಪ ಸೆನ್ಸೇಷನ್ ಟು ದ ಬ್ರೈನ್ ಆ್ಯಂಡ್ ಬ್ರೈನ್ದಿಂದ ಏನು ವಾಪಸ್ ಪೆನಿಸ್ಗೆ ಏನು ಸೆನ್ಸೇಷನ್ ಬರಬೇಕು, ಅದರಲ್ಲಿ ಸ್ವಲ್ಪ ವೀಕ್ನೆಸ್ ಫೀಲ್ ಆಗುತ್ತೆ.
ಯಾವಾಗ ಈ ಗ್ಲಾನ್ಸ್ ಪೇನಿಸೋ ಅಥವಾ ತುದಿನಲ್ಲಿ ಸೆನ್ಸೇಷನ್ ಕಡಿಮೆ ಆಗುತ್ತೆ ನೋಡಿ, ಆವಾಗ ಏನಾಗುತ್ತೆ, ಸ್ವಲ್ಪ ನಿಮಗೆ ಉದ್ರೇಕ ವೀಕ್ ಆಗುತ್ತೆ. ಆ ಥರ ಏನಾಯ್ತಿದ್ರೆ ನೀವು ಕರೆಕ್ಟಾಗಿ ಹೆಲ್ದಿ ಬ್ಯಾಲೆನ್ಸ್ ಡಯಟು, ವಿಟಮಿನ್ಸ್ ಏನಾದರೂ ಕೊರತೆ, ಅಥವಾ ವಿಟಮಿನ್ B12 ಇರ್ಬೋದು, ವಿಟಮಿನ್ D ಇರ್ಬೋದು, ಅಥವಾ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಬಾಡಿಲಿ, ಅದರ ಏನಾದರೂ ಕೊರತೆ ಇದೆ ಅದಕ್ಕೆ ಸ್ವಲ್ಪ ಸಪ್ಲಿಮೆಂಟ್ ತಗೋಬೇಕು. ಜೊತೆಗೆ ಅದು ಸಿಟ್ರಲಿನ್ ಇರ್ಬೋದು, ಅಥವಾ ಅರ್ಜಿನಿನ್ ಇರ್ಬೋದು, ಅಥವಾ ಬೇರೆ ಪ್ರೋಟೀನ್ ಅಂಶ ಇರ್ಬೋದು, ಅದೂ ಏನಾದರೂ ಕಡಿಮೆ ಇದೆ ಅದಕ್ಕೂ ಸ್ವಲ್ಪ ಆಹಾರನಲ್ಲಿನೋ ಅಥವಾ ಜಸ್ಟ್ ಮೆಡಿಕಲ್ ಸಪ್ಲಿಮೆಂಟ್ದಿಂದನೋ ಅದು ತೊಗೊಂಡ್ಬಿಟ್ಟು ಅದಕ್ಕೆ ಸರಿಪಡಿಸಬಹುದು. ಸೊ ಇದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮುರು ದೌರ್ಬಲ್ಯತೆ. ಈ ವಿಷಯ ಯಾಕೆ ಇವತ್ತು ಬಂತಂದರೆ, ನಾನು ಜಸ್ಟ್ ಬೆಳಗ್ಗೆ ಗೂಗಲ್ ಟಾಪ್ ಸೆಕ್ಸುವಲ್ ಸರ್ಚಸ್ ನೋಡುವಾಗ ಇದು ಒಂದು ನಿಮುರು ದೌರ್ಬಲ್ಯತೆ ನನಗನ್ನಿಸ್ತು. ಯಾಕೆ ಈ ವಿಷಯದಲ್ಲಿ ಆಲ್ರೆಡಿ ಮುಂಚೆ ನಾನು ಮಾತಾಡಿದ್ದೀನಿ, ಬಟ್ ಸ್ಟಿಲ್ ಇವತ್ತು ಯಾಕೆ ಹೇಳಬೇಕಾಗಿತ್ತು ಅಂದರೆ, ಯಾಕಂದರೆ ಎಷ್ಟೋ ಜನ ಹಳೆ ವಿಡಿಯೋ ನೋಡಿದೇ ಇರಲ್ಲ. ಹೊಸ ಏನಾದರೂ ಸಬ್ಸ್ಕ್ರೈಬರ್ಸ್ ಇದ್ದರೆ ಅವ್ರಿಗೆ ಜಸ್ಟ್ ಒಂದು ಬ್ರೀಫ್ ಅಪ್ ಮಾಡೋಣ, ಅಥವಾ ಹಳೆ ಎಷ್ಟೋ ಜನ ನೋಡಿದಿರ್ತಾರೆ ಬಟ್ ಸಮ್ಮ ಕೆಲಸದ ಇದರದಿಂದ ಮರೆತು ಹೋಗಿದ್ದಾರೆ. ಸೊ ಇದು ಒಂದು ಜಸ್ಟ್ ರೀಕ್ಯಾಪ್ ಅವರಿಗೆ. ಸೊ ಇದು ಜಸ್ಟ್ ನಾನು ಏನು ಹೇಳಿದಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ. ಬರುವ ನೆಕ್ಸ್ಟ್ ವಿಡಿಯೋನಲ್ಲಿ ಏನು ಮಾಡ್ತೀನಿ, ತಿರ್ಗಾ ಒಂದು ನಿಮಗೆ ರಿಫ್ರೆಶ್ ಆಗಲಿ ಅಂತ ಪ್ರೀ ಮ್ಯಾಚೂರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಧನ್ಯವಾದ.